ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯನವರಿಗೆ ನಮಸ್ಕಾರ. ಕೋಲಾರದ ಉಸ್ತುವಾರಿ ಸಚಿವರು ಬೈರತಿ ಬಸವರಾಜ್ ಅವರಿಗೆ ನಮಸ್ಕಾರ. 10 ವರ್ಷಗಳ ಹಿಂದೆ ಕೋಲಾರದ MLA ವರ್ತೂರು ಪ್ರಕಾಶ್ ಅವರಿಗೆ ನಮಸ್ಕಾರ. ಕೋಲಾರದ ಕುರುಬ ಸಂಘದ ಅಧ್ಯಕ್ಷರಿಗೆ ನಮಸ್ಕಾರ. ಆದರೆ ಯಾರು ಅಂತ ಗೊತ್ತಿಲ್ಲ, ಅವ್ರಿಗೂ ಒಂದು ನಮಸ್ಕಾರ ಇರಲಿ. ಸ್ನೇಹಿತರೆ, ಇವ್ರನ್ನೇ ಬಟ್ ಮಾಡಿ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ, ಕರ್ನಾಟಕದ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ನಮ್ಮ ಕುರುಬ ಜನಾಂಗ ಸೇರಿರೋರೆ, ಮತ್ತು ಉಸ್ತುವಾರಿ ಸಚಿವರು ಬೈರತಿ ಸುರೇಶ್ ಅವರು ಕುರುಬ ಜನಾಂಗಕ್ಕೆ ಸೇರಿರೋರೆ, ಮತ್ತು 10 ವರ್ಷದಿಂದ MLA ಆಗಿರ್ತಕ್ಕಂಥ ವರ್ತೂರು ಪ್ರಕಾಶ್ ಅವರು ಕುರುಬ ಸಮಾಜಕ್ಕೆ ಸೇರಿರ್ತಕ್ಕಂಥವ್ರೆ. ಸೊ ಈಗಿರ್ತಕ್ಕಂಥ ನಮ್ಮ ಕುರುಬ ಸಂಘದ ಅಧ್ಯಕ್ಷರು ಕೂಡ ಕುರುಬ ಸಮಾಜಕ್ಕೆ ಸೇರಿರೋರೆ. ಇಷ್ಟು ಜನ ಇದ್ಕೊಂಡು ಈ ಕನಕ ಮಂದಿರನ ಈ ಥರ ಹಾಳು ಮಾಡೋಕ್ಕೆ ಬಿಟ್ಟಿದ್ದೀರಾ ಅಂದರೆ ನಿಮಗೆ ಯಾವ ಥರ ಹೇಳ್ಬೇಕು ನನಗೊಂದು ಅರ್ಥ ಆಗ್ತಾ ಇಲ್ಲ. ಅಲ್ಲ ರೀ, ನೋಡಿ, ಇದು ಕನಕ ಮಂದಿರನ ಇಲ್ಲ ಕುಡುಕರ ಅಡ್ಡಾನ? ಬಾಟ್ಲುಗಳು ಕಾಣಿಸ್ತಾ ಇದೆಯಾ ನಿಮಗೆ? ಎಷ್ಟೋ ಸಾವಿರಾರು ಜನ ಇಲ್ಲಿ, ಲಕ್ಷಾಂತರ ಜನ ಇಲ್ಲಿ ಮದುವೆ ಮಾಡ್ಕೊಂಡು ಹೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ಇವತ್ತು ಈ ದೇವಸ್ಥಾನಕ್ಕೆ, ಈ ಕಲ್ಯಾಣ ಮಂಟಪಕ್ಕೆ ಬಂದಿರತಕ್ಕಂಥ ಒಂದು ಗತಿ ನಾಯಿ ಪಾಡಾಗಿದೆ. ಇದನ್ನು ಕೇಳೋದಕ್ಕೆ ನಮ್ಮ ಕುರುಬ ಸಮಾಜದಲ್ಲಿ ಯಾರೂ ಇಲ್ಲ, ಧ್ವನಿ ಎತ್ತೋದಕ್ಕೆ ಯಾರೂ ಇಲ್ಲ. ಸುಮ್ಮನೆ ಆ ಟೈಮಲ್ಲಿ ಕನಕ ಜಯಂತಿ ಬರುತ್ತೆ, ಅದನ್ನು ಅವಾಗ ಇದು ಮಾಡಿ ನೋಡಿ, ಅದು ಒಡೆದೋಗಿರೋದು. ಇದು ಎಷ್ಟು ದಿನದಿಂದ ಇದೆ ನೋಡಿ. ಇದು KEB ಕಾರ್ನರು, ಆ ಕನಕ ಮಂದಿರ ಆಪೋಸಿಟಲ್ಲಿ ಇರ್ತಕ್ಕಂಥ ಒಂದು ಕಾರ್ನರ್ ಇದು. ಈ ಕಾರ್ನರಲ್ಲಿ ಕನಕ ವೃತ್ತ ಅಂತೇಳಿ ಇತ್ತು, ಆ ಬೋರ್ಡೇ ಕಾಣ್ತಾ ಇಲ್ಲ. ನಿಜವಾಗ್ಲೂ ಇದನ್ನೆಲ್ಲ ಯಾರನ್ನ ಕೇಳಬೇಕು ಅಂತೇಳಿ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಇದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾರಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ದಯವಿಟ್ಟು ಇದಕ್ಕೆ ಎಚ್ಚೆತ್ಕೊಂಡು ಏನೋ ಒಂದು ಕಾರ್ಯರೂಪ ಕೊಡಿ.